ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಂದು ಮಹಾಚಂಡಿಕಾಯಾಗ ನಡೆದಿರುವಂಥದ್ದು. ಧರ್ಮಸ್ಥಳ ಕ್ಷೇತ್ರ ಹಾಗೂ ಧರ್ಮಾಧಿಕಾರಿ ವಿರುದ್ಧ ನಡೆಯುತ್ತಿದ್ದ ಷಡ್ಯಂತ್ರದ ಹಿನ್ನೆಲೆಯಲ್ಲೇ ಬೆಳ್ತಂಗಡಿ ತಾಲೂಕಿನ ಸಮಸ್ತ ಭಕ್ತ ವೃಂದದ ವತಿಯಿಂದ ಈ ಮಹಾಚಂಡಿಕಾಯಾಗ ನಡೆದಿರುವಂಥದ್ದು. 81 ಗ್ರಾಮದ ವತಿಯಿಂದ ಫಲಪುಷ್ಪಗಳನ್ನು ಸಮರ್ಪಣೆ ಮಾಡಲಾಗಿದೆ. ಚಂಡಿಕಾಯಾಗದ ಬಳಿಕ ಸತ್ಯದರ್ಶನ ಮಹಾ ಸಮಾವೇಶವು ನಡೆದಿರುವಂಥದ್ದು. ನಿರಂತರ ವಿವಾದ, ಶಕ್ತಿ ಮೊರೆ ಹೋದ ಹೆಗ್ಗಡೆ ಕುಟುಂಬ. ಶಿವನ ಸನ್ನಿಧಿಯಲ್ಲಿ ಮಹಾದೇವಿಯ ಮಹಾಯಾಗ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಚಂಡಿಕಾಯಾಗ. ಷಡ್ಯಂತ್ರದ ವಿರುದ್ಧ ಸತ್ಯ ದರ್ಶನ ಸಮಾವೇಶ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಂದು ಮಹಾಚಂಡಿಕಾಯಾಗ ನಡೆದಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ವಿರುದ್ಧ ನಡೀತಾ ಇರುವ ಷಡ್ಯಂತ್ರದ ಹಿನ್ನೆಲೆ ಕ್ಷೇತ್ರಕ್ಕೆ ಬಂದ ಎಲ್ಲ ಅಪಮಾನಗಳು ದೂರವಾಗಲಿ ಅಂತ ಎಸ್ಐಟಿ ಮಾಡದಿದ್ರೆ ಸತ್ಯ ಹೊರಗೆ ಬರ್ತಾ ಇರಲಿಲ್ಲ. ನಮ್ಮ ಕ್ಷೇತ್ರವನ್ನ ಮುಗಿಸಬೇಕು ಎಂದು ಷಡ್ಯಂತ್ರ. ಮಹಾಚಂಡಿಕಾಯಾಗ ಪ್ರಯುಕ್ತ ಬೃಹತ್ ಸತ್ಯದರ್ಶನ ಸಮಾವೇಶವೂ ನಡೆಯಿತು. ಸೇರಿದಂತಹ ಬೆಳ್ತಂಗಡಿಯ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೆದ ಸತ್ಯದರ್ಶನ ಸಮಾವೇಶದಲ್ಲಿ ಗಣ್ಯರು ಷಡ್ಯಂತ್ರದ ಸತ್ಯದರ್ಶನವನ್ನ ವಿವರಿಸಿದ್ರು. ಸಮಾವೇಶದಲ್ಲಿ ಮಾತನಾಡಿದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು, ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರು ಇದ್ದ ಹಾಗೆ. ಈ ಮಹಾಚಂಡಿಕಾ ಹೋಮದ ಫಲವಾಗಿ ಒಳ್ಳೆ ಮಳೆಯಾಗ್ತಿದೆ. ದೇವರಿಗೂ ಕೂಡ ತೃಪ್ತಿಯಾಗಿದೆ. ಬೇರೆ ಬೇರೆ ಜಿಲ್ಲೆಯಿಂದ ಸಾವಿರಾರು ಜನ ಬಂದು ಬೆಂಬಲ ತೋರಿದ್ದಾರೆ. ನಮ್ಮ ತಾಲೂಕಿನವರು ಯಾಕೆ ಬಂದಿಲ್ಲ ಎಂಬ ಮಾತಿತ್ತು. ಆದರೆ ಇವತ್ತು ಆ ಮಾತು ದೂರವಾಗಿದೆ. ಬೆಳ್ತಂಗಡಿ ತಾಲೂಕು ಜನ ಬಂದು ಕೃತಜ್ಞತೆ ತೋರಿದ್ದೀರಿ ಅಂದ್ರು. ಹಾಗೆಯೇ ಎಸ್ಐಟಿ ಮಾಡಿದ್ದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ ಅಂದ್ರು. ಎಸ್ಐಟಿ ಮಾಡಿದ್ರಿಂದ ಸತ್ಯ ಹೊರಗೆ ಬಿದ್ದು ನಾನು ಮೊದಲನೇ ದಿವಸ ಹೆಸರು ನನಗೆ ತಕ್ಷಣ ನಾನು ಸ್ವಾಗತ ಮಾಡೋಣ. ಇದನ್ನು ಸ್ವಾಗತ ಮಾಡಿ ಯಾಕೆ ಮಾಡಬೇಕು ಅಂತಂದರೆ ಎಸ್ಐಟಿ ಮೂಲಕ ಈಗ ಎಲ್ಲ ವಿಷಯಗಳು ಹೊರಗೆ ಬಿದ್ದು ಯಾರ್ಯಾರು ಇದರ ಹಿಂದೆ ಇದ್ದಾರೆ, ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಅನ್ನುವಂಥ ಮಾತು ಗೊತ್ತಾಗಿದೆ. ಇದು ಕ್ಷೇತ್ರಕ್ಕೆ ನಿಜವಾಗಿ ಅಪಾಯಕಾರಿ ಬರುವುದು. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು, ಕ್ಷೇತ್ರದ ಆಗತಕ್ಕಂಥ ಕಾರ್ಯಗಳನ್ನು ನಿಲ್ಲಿಸಬೇಕು. ಇಲ್ಲಿಗೆ ಜನ ಬರಬಾರ್ದು ಅಂತ ನಿಲ್ಲಿಸಲಿಕ್ಕೆ ಮನುಷ್ಯದ ಸಾಧ್ಯ. ಅದು ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಇಚ್ಛೆ. ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧ ನಡೆದಂತಹ ಷಡ್ಯಂತ್ರದ ಹಿನ್ನೆಲೆ ನಡೆದ ಈ ಮಹಾಚಂಡಿಕಾಯಾಗದಿಂದ ಮುಂದೆ ಬರೋ ಕಷ್ಟವೂ ಕೂಡ ದೂರಾಗಲಿ ಅಂತ ಪ್ರಾರ್ಥಿಸಲಾಯಿತು. ಈ ಮೂಲಕ ಷಡ್ಯಂತ್ರ ಮಾಡಿದವರಿಗೂ ಕೂಡ ತಕ್ಕ ಪಾಠ ಕಲಿಸುವಂತಾಗಲಿ ಅಂತ ಭಕ್ತಾದಿಗಳು ಪ್ರಾರ್ಥಿಸಿದ್ರು. ರಮಾನಂದ್ ಜೊತೆ ಆದಿತ್ಯ ದೊಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.